ಒಂದು ಜಾಗದ ವಿಚಾರದಲ್ಲಿ ಜಮೀನ್ ವಿಚಾರದಲ್ಲಿ ಓಡಾಡ್ಲಿಕ್ಕೆ ತೊಂದರೆ, ಜಾಗ ಬಿಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಮಾತಿಗೆ ಮಾತು ಬೆಳೆದು ಜಗಳ ಆಡ್ತಾರೆ. ಎರಡು ಕುಟುಂಬದವರು ಜಗಳ ಆಗಿ ಮಾತಿಗೆ ಮಾತು ಬೆಳೆದು ಹೊಡೆದಾಡ್ತಾರೆ ಕೂಡ. ಅಲ್ಲಿಂದ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ರಾಜಿಯಾಗಿ ಮತ್ತೆ ವಾಪಸ್ ಕಳಿಸ್ತಾರೆ. ಈ ಎದುರಾಳಿ ಕುಟುಂಬದವರು ಹೇಳ್ತಾರಲ್ಲ, ಸ್ವಲ್ಪ ದುಡ್ಡಲ್ಲಿ ಹಣಕಾಸಲ್ಲಿದ್ದಂಥವ್ರು ಹೋಗಿ ವಾಮಾಚಾರ ಕ್ರಿಯೆಗಳನ್ನ ಮಾಡಿಸಿ ಇವ್ರ ಮನೆ ಮೇಲೆ ಯಾವುದೋ ಒಂದು ರಕ್ತದ ಕಲೆ ಬೀಳಿಸ್ತಾರೆ. ರಕ್ತದ ಕಲೆ ಬಿದ್ದಾಗ ಇವ್ರೇನು ಮಾಡ್ತಾರೆ, ಪರ್ಕೆ ಎಲ್ಲ ತೊಳಿತಾರೆ, ತೊಳೆದು ಸುಮ್ಮನಾಗ್ಬಿಡ್ತಾರೆ. ಅವ್ರೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅತ್ಲಾಗ ಒಂದು ವಾರ 15 ದಿನ ನಂತರ ಇನ್ನೊಂದು ಕುಟುಂಬದಲ್ಲಿ ಏನಿರುತ್ತೆ, ಆ ಕುಟುಂಬದವರಿಗೆ ಏನು ರಕ್ತದ ಕಲೆ ಬಿದ್ದಿರುತ್ತಲ್ಲ, ಆ ಕುಟುಂಬದವರಿಗೆ ದೇಹದಲ್ಲಿ ಬಾಧೆಗಳು ಸ್ಟಾರ್ಟ್ ಆಗುತ್ತೆ, ಕಾಲು ಸೋಲ್ ಬರುತ್ತೆ. ಇನ್ನು ಮನೆಯಲ್ಲಿ ದೊಡ್ಡ ಮಗ ಏನಿರ್ತಾನೆ, ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥವನಿಗೆ ತುಂಬಾ ಅವನಿಗೆ ಈ 3 ಜನದಕ್ಕಿಂತ ಜಾಸ್ತಿನೇ ಆಗತ್ತೆ. ಅವನಿಗೆ ಬೆನ್ನಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಪೇನ್ ಅಂತ ಹೇಳಿದ್ರೆ, ಸಹಿಸಲಾರದಷ್ಟು ಪೇನ್ ಸ್ಟಾರ್ಟ್ ಆಗುತ್ತೆ. ಆಸ್ಪತ್ರೆಗೆಲ್ಲ ಹೋಗ್ತಾರೆ, ಅಲ್ಲೆಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಇರುತ್ತೆ. ಕಡೆಗೆ ಇವರು ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ, ವೀಕ್ನೆಸ್ ಅದು ಇದು ಅಂತೆಲ್ಲ ಮಾತ್ರೆಗಳು ಕೊಡ್ತಾರೆ. ಮತ್ತು ಅಲ್ಲಿಂದ ದೇವಸ್ಥಾನಗಳು ಸುತ್ತುತ್ತಾರೆ. ಯಾವ್ದಾದ್ರು ಪೂಜೆಗಳು ಹೋಮಗಳು ಮಾಡ್ತೀವಿ ಅಂತ ಮಾಡಿಸಿದ್ರು ಕೂಡ ಅದು ಇವನಿಗೆ ಮತ್ತೆ ಮಾರನೇ ಪೇನ್ ಜಾಸ್ತಿ ಆಗ್ತಾ ಇರತ್ತೆ. ವಾಮಾಚಾರಕ್ಕೆ ತುಂಬಾ ಪವರ್ ಇದೆ ನೋಡಿ. ಅವನಿಗೆ ಊಟ ನೋಡಿದ್ರು ಕೂಡ ಯಾವುದೋ ಏನೋ ನೋಡ್ದಂಗಾಗುತ್ತೆ ಹೊರತು ಊಟನ ಅದು ಅನ್ನ ರೀತಿ ಕಾಣ್ತಾ ಇರಲ್ಲ. ಅವನಿಗೆ ಊಟ ಸೇರ್ಸಲ್ಲ, ಮೈಲ್ ರಕ್ತ ಕಮ್ಮಿ ಆಗಿರುತ್ತೆ, ಕಾಲ್ ಸೋಲು, ಮತ್ತೆ ಕಾಲೇಜಿಗೆ ಹೋಗೋದೇ ಬಿಡ್ತಾನೆ. ಮತ್ತೆ ದಿನ ಮನೆಯಲ್ಲೇ ಇದ್ದು ಬೆಡ್ ರಿಡನ್ ಆಗಿ ಹೋಗ್ತಾನೆ. ಎಲ್ಲಾ ಕಡೆ ಸುತ್ತಿ ಅವ್ರಿಗೂ ಬೇಜಾರಾಗತ್ತೆ ನೋಡಿ. ವಾಮಾಚಾರಕ್ಕೆ ತುಂಬಾ ಪವರ್ ಇದೆ. ಹಾಗಾಗಿ ನಾವು ಇನ್ನೊಬ್ರಿಗೆ ಯಾರಿಗಾದ್ರೂ ಮಾಡಿಸ್ಬೇಕು ಅಂದ್ರೆ 10 ಸತಿ ಯೋಚನೆ ಮಾಡೋದು ಒಳ್ಳೇದು. ನಾವೇನೋ ನಮ್ಮ ಒಂದು ಸಿಟ್ಟಿಗೆ ಮಾಡಿಸಿ ನಂತರ ಅವ್ರ ಜೀವನದಲ್ಲಿ ಅವ್ರು ಇವತ್ತು ನರಕ ಕಾಣ್ತಾ ಇದ್ದಾರೆ. ತಂದೆ ತಾಯಿ ತುಂಬಾ ಕಣ್ಣೀರಾಗ್ತಾ ಇದ್ದಾರೆ. ಮಗನ ಜೀವನ ಇವತ್ತು ಯಾವ್ದಕ್ಕೂ ಬೇಡ ಅನ್ನಂಗಾಗಿದೆ. ಕಾಲೇಜಿಗೆ ಹೋಗ್ತಿದ್ದವನು ಕಾಲೇಜ್ ನಿಲ್ಲಿಸಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳಾಗೋಗಿದೆ. ಕಾಲೇಜಿಗೂ ಹೋಗಿಲ್ಲ, ಯಾವ ಸ್ನೇಹಿತರನ್ನು ಭೇಟಿ ಮಾಡಕ್ ಹೋಗಿಲ್ಲ, ಹೊರಗಡೆನೆ ಅವ್ನು ಓಡಾಡಕ್ ಆಗ್ತಾ ಇಲ್ಲ, ಕಾಲೇಜಿಗೆ ಹೋಗಿ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗಿದ್ದಾನೆ, ತುಂಬಾ ನೋವು ಪಟ್ಟಿದ್ದಾನೆ. ಮನೆಯಲ್ಲಿ 4 ಜನ ಏನಿದ್ದಾರೆ ಅವರು ತುಂಬಾ ನೋವು ಪಡ್ತಾ ಇದ್ದಾರೆ. ಎಲ್ಲರಿಗೂ ಕೆಟ್ಟ ಕನ್ಸು ಬೀಳುತ್ತೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಇವರಿಗೆ ಜಗಳ ಬೀಳ್ತದೆ, ಭಾರಿ ತುಂಬಾ ತೊಂದರೆ ಆಗ್ತದೆ ನೋಡಿ. ಮಾಟಕ್ಕೆ ಅಷ್ಟು ಪವರ್ ಇದೆ. ಅದಕ್ಕೆ ಇನ್ನೊಬ್ರ ಮೇಲೆ ನಾವು ಮಾಟ ಮಾಡಿಸ್ಬೇಕಾದ್ರೆ ಅಥವಾ ಪ್ರಯೋಗಗಳನ್ನ ಮಾಡಿಸ್ತೀವಿ, ಏನೋ ಒಂದು ಪ್ರಯೋಗ ಮಾಡಿಸ್ತೀವಿ ಅಂದ್ರೆ ಯೋಚನೆ ಮಾಡೋದು ಭಾರಿ ಒಳ್ಳೇದು. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಇಲ್ಲಿಯವರೆಗೂ ಮಾತನಾಡಿದ್ದು ನಮ್ಮ ಗೆಳೆಯ ಮಧು ಅಂತ, ಶಿವಮೊಗ್ಗದವರು. ತುಂಬಾ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ ಈ ಮಾಟ ಮಂತ್ರವನ್ನ ತೆಗಿಲಿಕ್ಕೆ. ಸಾಕಷ್ಟು ಜನರಿಗೆ ಅವರಿಂದ ಉಪಯೋಗ ಆಗಿದೆ. ಯಾರಿಗಾದ್ರೂ ಅವರ ಸೇವೆ ಬೇಕಿತ್ತು ಅಂದ್ರೆ ನಮಗೆ ಕರೆ ಮಾಡಿ ನಾವು ತಿಳಿಸ್ತೇವೆ. ಇನ್ನು ಇಲ್ಲಿವರೆಗೂ ಮಾತಾಡಿದ ವಿಷಯ ಏನಪ್ಪಾ ಅಂದ್ರೆ, ದೈವಾನುಗ್ರಹವನ್ನ ಕಟ್ ಮಾಡ್ಬಿಡ್ತಾರೆ. ನಿಮ್ಗೆ ಯಾವ ದೇವರನ್ನ ನೀವು ಪೂಜಿಸ್ತೀರಾ ಅವ್ರು ನೋಡ್ಕೊಂತ ಇರ್ತಾರೆ. ಅಥವಾ ನಿಮ್ಮ ಗ್ರಹ ಜ್ಯೋತಿಷ ಗೊತ್ತಿತ್ತಪ್ಪ, ಜಾತಕ, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ವೀಕ್ ಆಗಿದೆ ಅದನ್ನು ಕೂಡ ಕಟ್ ಮಾಡ್ಬಿಡುದು. ಆ ಗ್ರಹವನ್ನ ನಿಮಗೆ ಕೆಟ್ಟದಾಗಂಗೆ, ಆ ಗ್ರಹದಿಂದಲೇ ಕೆಟ್ಟದಾಗಂಗೆ ಮಾಡ್ತಾರೆ. ಇನ್ನು ದೈವ ಅನುಗ್ರಹ ಅಂದ್ರೆ ಯಾವ ದೇವರನ್ನ ನೀವು ಪೂಜಿಸ್ತಿರ್ತೀರಾ, ಯಾವ ದೇವರ ಅನುಗ್ರಹ ನಿಮಗಿರುತ್ತೆ, ಅದಕ್ಕೆ ತಡೆಯೊಡ್ಡಿ ಬಿಡ್ತಾರೆ. ಹೀಗೆ ಮಾಡೋದ್ರಿಂದ ಮೊದಲು ನಿಮ್ಗೇನು ಗೊತ್ತಾಗಲ್ಲ. ಅವ್ರು ಮಾಡಿದ ಕೂಡಲೇ ಯಾರಿಗೂ ಗೊತ್ತಲ್ಲ. ಜಗತ್ತಿನ ಈ ಒಂದು ಮಾಟ ಮಂತ್ರದ ವಿಶೇಷತೆನೆ ಯಾವಾಗ ಮಾಡ್ತಾರೆ ಅವಾಗ ಯಾರಿಗೂ ಗೊತ್ತಾಗೋದಿಲ್ಲ. ಮಾಡಿ ಎಷ್ಟೋ ತಿಂಗಳುಗಳ ನಂತರ ಅಥವಾ ಎಷ್ಟೋ ವರ್ಷಗಳ ನಂತರ ಗೊತ್ತಾಗ್ತದೆ. ಆಗ ಅಲ್ಲಿ ಇಲ್ಲಿ ಅಲ್ದಾಡ್ತಾರೆ, ಯಾರೋ ಹೇಳ್ತಾರೆ ಅಲ್ಲೋಗ್ರಿ ಇಲ್ಲೋಗ್ರಿ, ಎಲ್ಲ ಹೋಗ್ತಾರೆ, ರೊಕ್ಕ ಕಳ್ಕೊಂತಾರೆ, ಟೈಮು ವೇಸ್ಟು. ಇನ್ನು ಸಮಸ್ಯೆ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಅದಕ್ಕೆ ಒಬ್ಬ ಒಳ್ಳೆ ಶಾಸ್ತ್ರಿಯನ್ನ ಹುಡ್ಕೊಳ್ಳಿ. ಈ ಎಲ್ಲ ಏನ್ ದೈವಾನುಗ್ರಹ ಕಟ್ ಮಾಡಿದ್ರೆ ನಿಮ್ಮ ದೈವದ ಅನುಗ್ರಹ ಮತ್ತೆ ತಗೊಳ್ಳಿಕ್ಕೆ ಧ್ಯಾನ ಮುಖೇನ ಹೇಗೆ ಶಕ್ತಿ ಮತ್ತೆ ಮರು ಪಡ್ಕೋಬೇಕಂತ ತಿಳಿಸ್ತೇವೆ. ಅಥವಾ ಯಾವ್ದಾದ್ರು ವಿಶೇಷ ವ್ಯಕ್ತಿ ಶಾಸ್ತ್ರಿಗಳು ಒಳ್ಳೆಯವರಿದ್ರೆ ಅವ್ರ ಹತ್ರ ಹೋಗಿ ಸಲಹೆ ತಗೊಳ್ಳಿ. ಅಥವಾ ನಿಮಗೇನಾದ್ರೂ ಸಲಹೆ ಬೇಕಪ್ಪ ಅಂತಂದ್ರೆ ನೀವು ಯೂಟ್ಯೂಬ್ ಚಾನಲ್ ನಮ್ಮ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಬಹುದು. ವಾಮಾಚಾರ, ಚೌಡಿ ಪ್ರಯೋಗಗಳು, ಆತ್ಮಗಳ ಪ್ರಯೋಗಗಳಾಗಿದ್ರೆ ಅದರಿಂದ ಹೊರಗೆ ಹೇಗೆ ಬರೋದಂತ ತಿಳಿಸ್ತೇವೆ. ನಮಗೆ ಕರೆ ಮಾಡಬಹುದು. ಶುಭವಾಗಲಿ.